ಕುರಿಕಾಯುವ ಭೀಮಯ್ಯ ಒಂದು ಹೊಟ್ಟೆಗೂಡು ಹಳ್ಳಿ. ಹಳ್ಳಿಯ ಹೊರವಲಯದಲ್ಲಿ ಭೀಮಯ್ಯ ತನ್ನ ಪತ್ನಿ ಜಕ್ಕಮ್ಮನ ಜೊತೆಗೆ ಇದ್ದ. ಅವನು ದಿನವಿಡೀ ತನ್ನ ಕುರಿ ಮತ್ತು ಹಸುಗಳ ಜೊತೆ ಕಾಲ ಕಳೆಯುತ್ತಿದ್ದ. ಹಳ್ಳಿಯ ಮಕ್ಕಳು ಅವನನ್ನು ಕುರಿಕಾಯುವ ಭೀಮಯ್ಯ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಭೀಮಯ್ಯನ ಬದುಕು ಸರಳವಾದದು. ಬೆಳಿಗ್ಗೆ ಬೆಳ್ಳಿಗೆ ಎದ್ದ ನಂತರ ಹಸಿರು ಗದ್ದೆ ಕಡೆಗೆ ಕುರಿಗಳನ್ನು ಓಡಿಸುತ್ತಾ, ಅವನ ಕೈಯಲ್ಲಿ ಕೋಲು, ಬೆನ್ನು ಮೇಲೆ ಇಳಿದ ಚೀಲ, ಮುಖದಲ್ಲಿ ತಿರುಗುವ ಚಂದನದ ಕಟ್ಟು, ಈ ಎಲ್ಲವೂ ಅವನ ವ್ಯಕ್ತಿತ್ವವನ್ನು ಬಣ್ಣಿಸುತ್ತಿದ್ದವು. ಅವನು ಯಾವತ್ತೂ ನಗುಮುಖಿಯಾಗಿದ್ದು ಯಾರಿಗೂ ಕೀಳು ಮಾತು ಮಾತನಾಡಲಿಲ್ಲ. ಅವನ ಕುರಿಗಳು ಮತ್ತು ಹಸುಗಳು ಅವನಿಗೆ ಮಕ್ಕಳಂತೆ. ಗೋರಿ, ಬಿಳಿ, ಮಂಜು, ಕೊಮ್ಮ, ಕುಸುಮ ಎಂದು ಪ್ರತಿಯೊಂದಕ್ಕೂ ಹೆಸರು ಇಟ್ಟುಕೊಂಡಿದ್ದ. ಅವುಗಳು ಬೇರೆ ಬೇರೆ ರೀತಿಯ ಚಲನೆಗಳನ್ನು ಮಾಡಿದಾಗ ಭೀಮಯ್ಯ ಕೂಡ ಅವುಗಳನ್ನು ನೋಡುತ್ತಾ ಅವುಗಳೊಂದಿಗೆ ಮಾತು ಓಡಿಸುತ್ತಿದ್ದ. ಒಂದು ದಿನ ಬೆಳಿಗ್ಗೆ ಗಾಳಿ ಜೋರಾಗಿ ಬೀಸಿದ ದಿನ. ಭೀಮಯ್ಯ ಕುರಿಗಳನ್ನು ಮತ್ತು ಹಸುಗಳನ್ನು ಕಾಡಿನಲ್ಲಿಗೆ ತೆಗೆದುಕೊಂಡು ಹೋಗಿದ್ದ. ಆದರೆ ಮಧ್ಯಾಹ್ನಕ್ಕೆ ಮೋಡ ಗುಡುಗಾಟದಿಂದ ಮಳೆ ಸುರಿಯತೊಡಗಿತು. ಎಷ್ಟು ಕೂಗಿದರೂ ಒಂದು ಕುರಿ ಕೊಮ್ಮ ಕಾಣಸಿಗಲಿಲ್ಲ. ಅದು ಕಾಡಿನಲ್ಲಿ ಹೆದರಿ ದೂರ ಓಡಿಹೋಗಿತ್ತು. ಭೀಮಯ್ಯ ಮಾತ್ರ ಕೊಮ್ಮ ನು ಹುಡುಕುವ ಆಶೆಯನ್ನು ಬಿಡಲಿಲ್ಲ. 2 ದಿನ 3 ದಿನ ಅನ್ನವೂ ತಿನ್ನದೆ ಕಾಡಿನಲ್ಲಿ ಹುಡುಕುತ್ತಲೇ ಇದ್ದ. ಎಲ್ಲರೂ ಭಯಪಟ್ಟರು. ಭೀಮಯ್ಯನಿಗೆ ಏನಾದ್ರೂ ಯಾಗೀತಾ ಎಂದು. 4ನೇ ದಿನದ ಸಂಜೆ ಎಲ್ಲರೂ ಊರಿನ ಕಟ್ಟೆ ಬಳಿ ಕುಳಿತಿದ್ದಾಗ ಭೀಮಯ್ಯ ದೂರದಿಂದ ಬರುವುದು ಕಂಡಿತು. ಅವನ ಕೈಯಲ್ಲಿ ಕೊಮ್ಮ ಕುರಿ ಇತ್ತು. ಅವನ ಕಣ್ಣು ನೀರಿನಿಂದ ತೇವವಾಗಿತ್ತು. ಜನರು ಇದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು. ಈ ಘಟನೆ ಭೀಮಯ್ಯನ ಕುರಿತಾದ ಎಳಕಥೆಯಾಗಿ ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು. ಮಕ್ಕಳು ಕೇಳೋದು, ಅಜ್ಜ, ನಿಜವಾಗಲ್ವಾ ಕೊಮ್ಮ ಕಾಡಿನಲ್ಲಿ ಅಡಗಿತ ಅಂತ? ಭೀಮಯ್ಯ ನಗುತ್ತಾ ಹೇಳುತ್ತಿದ್ದ, ಮಕ್ಕಳೇ, ಪ್ರೀತಿಯಿದ್ದರೆ ಯಾವ ಪ್ರಾಣಿಯೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವನ ದಯೆ, ಪ್ರೀತಿ, ಧೈರ್ಯ ಹಾಗೂ ಪ್ರಾಣಿಗಳ ಪ್ರೀತಿಗೆ ಕೊಡುಗಾದ ಸಂಕೇತವೆಂದೇ ಕುರಿಕಾಯುವ ಭೀಮಯ್ಯ ಹಳ್ಳಿಯ ದಂತಕಥೆಯೆಂದು ಉಳಿಯಿತು.